ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಂಫರ್ಟೇಬಲ್ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಫ್ಯಾಬ್ರಿಕನ್ನು 2.5 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸೈಡ್ಗೆ ನಾನು ವಿಡ್ತಲ್ಲಿ 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ನಾನು 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಬಟ್ಟೆನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಮ ರೆಡಿ ಲೆಂತು ಕಡಿಮೆ ಇದ್ದರೆ ಬಟ್ಟೆ 2 ಮೀಟರ್ ಸಾಕಾಗುತ್ತೆ ಈ ಪ್ಯಾಂಟ್ ಸ್ಟಿಚಿಂಗ್ಗೆ. ಬಟ್ಟೆನ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ನಾವು ಫೋಲ್ಡ್ ಸೈಡ್ದಿಂದ ಮಾರ್ಕಿಂಗ್ ಮಾಡಬೇಕು. ನಾನು 4 ಫೋಲ್ಡ್ ವಿಡ್ತನ್ನು ನಾನು 13.5 ಇಂಚಿಗೆ ತೊಗೊಂಡಿದ್ದೀನಿ. ಫಾರ್ಮುಲಾನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನಾನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಬೆಲ್ಟ್ ಸಲುವಾಗಿ. ಇದು ಎಲ್ಲ ಸೈಜ್ಗೂ 2 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಪ್ಯಾಂಟ್ ರೆಡಿ ಲೆಂತನ್ನು ಮಾರ್ಕ್ ಮಾಡಬೇಕು. ಪ್ಯಾಂಟ್ ರೆಡಿ ಲೆಂತ್ ಇದೆ 40 ಇಂಚ್. ಅದರಲ್ಲಿ ಪ್ಲಸ್ 2 ಇಂಚನ್ನು ನಾನು ಬಾಟಮ್ ಫೋಲ್ಡಿಂಗ್ ಸಲುವಾಗಿ ಎಕ್ಸ್ಟ್ರಾ 2 ಇಂಚನ್ನು ತೊಗೊಂಡಿದ್ದೀನಿ. ಈಗ 40 ಇಂಚ್ ಬಿಟ್ಟು ನಾನು ಎಕ್ಸ್ಟ್ರಾ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬಾಟಮ್ ಫೋಲ್ಡಿಂಗ್ ಹೋಗುತ್ತೆ ಒಳಗಡೆ. 2 ಇಂಚಿಗೆ ಬೆಲ್ಟನ್ನು ಮಾರ್ಕ್ ಮಾಡಿದ್ದೀವಿ, ಅಲ್ಲಿಗೆ ಬೆಲ್ಟ್ ವಿಡ್ತನ್ನು ಮಾರ್ಕ್ ಮಾಡಬೇಕು. ನಾನು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಹಿಪ್ ಸೈಜ್ ಇದೆ 36 ಇಂಚ್. ಅದನ್ನು 4ಇಂದ ಡಿವೈಡ್ ಮಾಡಬೇಕು. ಬಂದಂಥ ಅಂಕಿಯಲ್ಲಿ ಪ್ಲಸ್ 2 ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡಿ ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇದೇ ಪಾಯಿಂಟಿಂದ ನಾನು ಕ್ರಾಸ್ ಲೆಂತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ರಾಸ್ ಲೆಂತ್ ನಾನು 12 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಹಿಪ್ ರೌಂಡು 36 ಇದೆ, ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 3 ಇಂಚ್ ಮಾರ್ಜಿನನ್ನು ಲೂಸಿಂಗನ್ನು ಆ್ಯಡ್ ಮಾಡಬೇಕು. ನಾನು 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ 12 ಇಂಚನ್ನು ನಾವು 2 ಇಂಚ್ ಮೇಲ್ಗಡೆ ಬೆಲ್ಟನ್ನು ಬಿಟ್ಟು 12 ಇಂಚ್ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ನಾವು ಕ್ರಾಸ್ ರೌಂಡನ್ನು 2 ಇಂಚಿಗೆ ಮಾರ್ಕ್ ಮಾಡಿ ಕ್ರಾಸ್ ಶೇಪನ್ನು ಹಾಕೋತಾ ಇದ್ದೀನಿ ಕರ್ವ್ ಶೇಪಲ್ಲಿ. ಇಲ್ಲಿ ನಾನು ಬಾಟಮ್ ರೌಂಡನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಅಳತೆ ಪ್ರಕಾರ 12 ಇಂಚು ಇಲ್ಲಾಂದರೆ 13 ಇಂಚಿಗೂ ಮಾರ್ಕ್ ಮಾಡಿದರೆ ನಡೆಯುತ್ತೆ. ಇಲ್ಲಾಂದರೆ 11 ಇಂಚ್ಗಿಂತ ಕಡಿಮೆ ಮಾರ್ಕ್ ಮಾಡಿದ್ರೂ ನಡೆಯುತ್ತೆ. ನಿಮ್ಗೆ ಎಷ್ಟು ಲೂಸಿಂಗ್ ಬೇಕು ಬಾಟಮಲ್ಲಿ ಅಷ್ಟು ನೀವು ಮಾರ್ಕ್ ಮಾಡಬೇಕು. ಈಗ ನಾನು ಈ 2 ಪಾಯಿಂಟನ್ನು ಕೂಡಿಸ್ಕೋತಾ ಇದ್ದೀನಿ. ಲೈನ್ ಎಳ್ಕೊಂಡು ಪ್ಯಾಂಟ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಈಗ ಶೇಪಿನ ಮೇಲೆ ಕಟ್ ಮಾಡ್ಕೋಬೇಕು. ನೀವೇನಾದರೂ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ಇದೇ ರೀತಿ ನಾನು ಪ್ಯಾಂಟ್ ಕಟ್ಟಿಂಗು, ಕುರ್ತಿ ಕಟ್ಟಿಂಗು, ಆಮೇಲೆ ಬ್ಲೌಸ್ ಬ್ಯಾಕ್ ನೆಕ್ ಕಟ್ಟಿಂಗನ್ನು ವಿಡಿಯೋ ಹಾಕ್ತಾ ಇರ್ತೀನಿ. ಮಾರ್ಕಿಂಗು ಕಟ್ಟಿಂಗು ಆಗಿದೆ. ಈಗ ನಾನು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಕಟ್ಟಿಂಗ್ ಮಾಡ್ಕೊಂಡಿರೋ ಫ್ಯಾಬ್ರಿಕಲ್ಲಿ 2 ಫ್ಯಾಬ್ರಿಕ್ ಪೀಸ್ ಬಂದಿದೆ, ಒಂದು ಲೆಫ್ಟ್ ಸೈಡ್ಗೆ ಮತ್ತು ಇನ್ನೊಂದು ರೈಟ್ ಸೈಡ್ಗೆ. ಈಗ ನಾನು 2 ಫ್ಯಾಬ್ರಿಕ್ ಪೀಸನ್ನು ಒಂದ್ರ ಮೇಲೆ ಒಂದು ಈ ಥರ ಓಪನ್ ಮಾಡಿ ಇಟ್ಕೊಂಡು, ಅಂದರೆ ಇದು ಫ್ಯಾಬ್ರಿಕ್ದು ಸೀದಾ ಸೈಡು ಒಳಗಡೆ ಇರಬೇಕು, ರಾಂಗ್ ಸೈಡು ಹೊರಗಡೆ ಇರಬೇಕು. ಆ ಥರ ಇಟ್ಕೊಂಡು 2 ಕ್ರಾಸ್ ಸೈಡನ್ನು ನಾನು ಸ್ಟಿಚ್ ಮಾಡ್ಕೋತೀನಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ನೋಡಿ ಇಲ್ಲಿ ಬಟ್ಟೆಯ ಸೀದಾ ಸೈಡ್ ಒಳಗಡೆ ಇದೆ. ಈಗ 2 ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು. ಈಗ 2 ಕ್ರಾಸ್ ಸೈಡನ್ನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಈ ಥರ ನೀಟಾಗಿ ಮಾಡಿಕೊಂಡು ಪ್ಯಾಂಟ್ ಸೆಂಟರಿಗೆ ಮೊದಲಿಗೆ ಈ ಥರ ನೀಟಾಗಿ 2 ಸ್ಟಿಚಿಂಗ್ ಲೈನು ಒಂದೇ ಕಡೆ ಬರಬೇಕು. ಅದನ್ನು ನೋಡಿಕೊಂಡು ಪ್ಯಾಂಟ್ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಮತ್ತು ಬಾಟಮಲ್ಲಿ ಈ ಥರ ನಾವು 2 ಇಂಚಿಗೆ ಎಕ್ಸ್ಟ್ರಾ ನಾವು ತೊಗೊಂಡಿದ್ದೀವಿ, ಅದನ್ನು ಈ ಥರ 1 ಇಂಚಿಗೆ ಮೊದಲಿಗೆ ಫೋಲ್ಡ್ ಮಾಡಿ ಮತ್ತೊಮ್ಮೆ 1 ಇಂಚಿಗೆ ಫೋಲ್ಡ್ ಮಾಡಿ ಈ ಥರ ಟಾಪ್ ಸ್ಟಿಚನ್ನು ಹಾಕೋಬೇಕು. ಅಂದರೆ ಮೊದಲಿಗೆ 1 ಇಂಚಿಗೆ ಫೋಲ್ಡ್ ಮಾಡಿ ಆಮೇಲೆ ಮತ್ತೆ 1 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚನ್ನು ಹಾಕೋಬೇಕು. ನಾನಿಲ್ಲಿ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಪ್ಯಾಂಟ್ ಶೇಪನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಟ್ ಸಲುವಾಗಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಅದನ್ನು ಕೂಡ ಇಲ್ಲಿ ನಾವು ಮೊದಲಿಗೆ 1/2 ಇಂಚಿಗೆ ಫೋಲ್ಡಿಂಗ್ ಮಾಡಿ ಆಮೇಲೆ 1.5 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕೋಬೇಕು. ಈ ರೀತಿ ಫುಲ್ ರೌಂಡಲ್ಲಿ ಸ್ಟಿಚನ್ನು ಹಾಕೋಬೇಕು. ಇಲ್ಲಿ 2 ಇಂಚನ್ನು ಗ್ಯಾಪ್ ಇಡಬೇಕು. ಇಲ್ಲಿ ಸ್ಟಿಚನ್ನು ಹಾಕೋಬಾರ್ದು, ಯಾಕಂದರೆ ಇಲ್ಲಿ ಇಲಾಸ್ಟಿಕನ್ನು ಹಾಕೋಬೇಕು, ಅದ್ರ ಸಲುವಾಗಿ. ನೋಡಿ ಇಲ್ಲಿ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಇಂಚ್ ನಾನು ಬಿಟ್ಟಿದ್ದೀನಿ, ಸ್ಟಿಚನ್ನು ಹಾಕ್ಕೊಂಡಿಲ್ಲ. ಈಗ ನಾನು ಇಲಾಸ್ಟಿಕನ್ನು 27 ಇಂಚಿದ್ದು ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮ ಅಳತೆ ಪ್ರಕಾರ ನೀವು ಇಲಾಸ್ಟಿಕನ್ನು ತೊಗೋಬೇಕು. ಫಾರ್ಮುಲಾ ಬಂದು ನಿಮ್ಮ ಅಳತೆ ಪ್ರಕಾರ ವೇಸ್ಟ್ ರೌಂಡ್ ಎಷ್ಟಿದೆಯೋ ಅದರಲ್ಲಿ 3 to 2 ಇಂಚ್ ಮೈನಸ್ ಮಾಡಬೇಕು. ನನ್ನ ಅಳತೆ ಪ್ರಕಾರ ವೇಸ್ಟ್ ರೌಂಡು 30 ಇಂಚ್ ಇದೆ, ಅದರಲ್ಲಿ -3 ಇಂಚ್ ಮಾಡಿ ನಾನು 27 ಇಂಚ್ ಇಲಾಸ್ಟಿಕನ್ನು ತೊಗೊಂಡಿದ್ದೀನಿ. ಈಗ ನಾನು ಇಲ್ಲಿ ಸ್ಪೇಸನ್ನು ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಸೇಫ್ಟಿ ಪಿನ್ ಮುಖಾಂತರ ಇಲಾಸ್ಟಿಕನ್ನು ಒಳಗಡೆ ಹಾಕ್ತಾ ಇದ್ದೀನಿ. ಈಗ ಒಂದು ಸೈಡಿಂದ ನಾವು ಇಲಾಸ್ಟಿಕನ್ನು ಪಾಸ್ ಮಾಡಿ ಇನ್ನೊಂದು ಸೈಡಿಂದ ಹೊರಗಡೆ ತೆಗಿಬೇಕು ಇಲಾಸ್ಟಿಕನ್ನು.
ಈ ರೀತಿ. ಈಗ ನೋಡಿ ನಾನು ಇಲಾಸ್ಟಿಕನ್ನು ಹಾಕಿದ್ದೀನಿ. ಈಗ ಒಂದ್ರ ಮೇಲೆ ಒಂದು ಈ ಥರ ಓವರ್ಲ್ಯಾಪ್ ಮಾಡಿ ಇಲಾಸ್ಟಿಕನ್ನು ಟಾಪ್ ಸ್ಟಿಚ್ಚನ್ನು ಹಾಕೋತೀನಿ. ಈಗ ಇಲಾಸ್ಟಿಕನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ನೀಟಾಗಿ ಬಟ್ಟೆನ ಈ ಥರ ಎಳೆದ್ರೆ ಈ ಇಲಾಸ್ಟಿಕ್ಕು ಒಳಗಡೆ ಹೋಗುತ್ತೆ. ಇಲಾಸ್ಟಿಕನ್ನು ಪೂರ್ತಿ ಒಳಗಡೆ ಹಾಕಿದ ಮೇಲೆ ಇಲ್ಲಿ ಸ್ಪೇಸನ್ನು ಬಿಟ್ಟಿದ್ದೀವಿ, ಅದನ್ನು ಕೂಡ ನಾವು ಸ್ಟಿಚ್ ಹಾಕೋಬೇಕು ಈ ರೀತಿ. ಮತ್ತು ಇಲ್ಲಿ ಇಲಾಸ್ಟಿಕನ್ನು ಈ ರೀತಿ ಜಗ್ಗಿ ಇದ್ರ ಮೇಲೆ ಸೆಂಟರ್ಗೇ ಸ್ಟಿಚನ್ನು ಹಾಕೋಬೇಕು ಫುಲ್ ರೌಂಡಲ್ಲಿ, ಯಾಕಂದರೆ ಇದು ಇಲಾಸ್ಟಿಕ್ಕು ಪಲ್ಟಿ ಆಗೋದಿಲ್ಲ. ಈಗ ಸಿಂಪಲ್ ಪ್ಲಾಜೋ ಪ್ಯಾಂಟ್ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಫೈನಲ್ ಲುಕ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.